ಸರ್ ನೀವು ಅಡ್ಡ ಬರ್ತೀವಿ. ಓಪನ್ ಸರ್ಜರಿ ಬೇಕೋ ರೋಬೋಟಿಕ್ ಮಾಡಬೇಕು ಅಂತ ಕೇಳಿದಾಗ ಈ ಹಿಮ್ಸೆಲ್ಫ್ ಸಜೆಸ್ಟೆಡ್ ಟು ಗೋ ಫಾರ್ ರೋಬೋಟಿಕ್ ಸರ್ಜರಿ. ಆವಾಗ ನನಗೆ ಅವರು ಹೇಳಿದ ಹೆಸರು ಡಾಕ್ಟರ್ ನಾರಾಯಣ ಹುಲ್ಸೆ ಅವರ ಹೆಸರು ಹೇಳಿದರು. ಸೊ ಆವಾಗ ಅವ್ರ ಹತ್ರ ಬರೋದಕ್ಕಿಂತ ಮೊದಲು ನಾನು ಸಹ ಏನಂತಲ್ಲ ಇಬ್ಬರು ಯಾರು ಇವ್ರ ಹತ್ರ ಆಪರೇಷನ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅವ್ರನ್ನೂ ಕನ್ಸಲ್ಟ್ ಮಾಡಿದೆ. ಯಾಕಂದ್ರೆ ಇವ್ರ ಹತ್ರ ಮಾಡಿಸ್ಕೊಂಡು ಹೋಗುವಂಥ ಹುಬ್ಬಳ್ಳಿಯವರು ಡಾಕ್ಟರ್ ಸಾಲಿಗೌಡ್ರು ಅಂತೇಳಿ, ಈಸ್ ಮೈ ಕ್ಲಾಸ್ಮೇಟ್ PUCಯಲ್ಲಿ ಧಾರವಾಡದಲ್ಲಿ. ಅವರು ಮನೆಗೆ ಹೋಗಿ ಅವರು ವಿಚಾರ ಮಾಡಿ ಅಲ್ಲಿಂದ ಅವರು ತಮ್ಮ ಪಾಟೀಲ್ ಅಂತೇಳಿ ಅವರು ಸಹ ಇವ್ರ ಹತ್ರನೇ ಮಾಡಿಸ್ಕೊಂಡು ಹೋಗಿದ್ರು ಆಪರೇಷನ್. ಸೊ ಈ ಎಲ್ಲ ಮೂಲಗಳಿಂದ ನಾನು ಏನಂತಾರೆ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಆಮೇಲೆ ಡಾಕ್ಟರ್ ನಾರಾಯಣ ಹುಲ್ಸೆ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಕೇಳಿಕೊಂಡ ಮೇಲೆ ನಂತರ ಅವರಿಗೆ ನನ್ನ ಎಲ್ಲ ರೆಕಾರ್ಡ್ಸ್ಗಳನ್ನ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ಅವರ ಸಂಗ್ರಹ ಒಂದು ಅಪಾರ್ಟ್ಮೆಂಟ್ ತಗೊಂಡು 2023 ಜೂನ್ನಲ್ಲಿ ನಂತರ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಫಾರ್ ಎ ಗುಡ್ ಡಾಕ್ಟರ್ ಇನ್ ಬ್ಯಾಂಗ್ಳೂರ್, and luckily I came across, I already consulted 2 doctors, but then suddenly I got a tooth pain and my dentist was very near to my house and he said, why are you running around and here and there? That's how I came to know the name of Dr. Narayan Hulse in my life, and I think which is a game changing for me and my experience. So I came and met him. He explained to me everything. By talking to him for 15-20 minutes, the experience and the confidence what I saw, that yes, what he's telling me is the right thing to do. And I was already suffering from those pains from last 6-7 months and consulted few doctors. So he was the third one who said, yes, you have to go through the replacement. But this is the detailed process of replacement, like what all options you have, how you can get it done. ನವೆಂಬರ್ 20ಕ್ಕೆ ಡಾಕ್ಟರ್ ಆಪರೇಷನ್ ಮಾಡಿದ್ರು ಡಾಕ್ಟರ್ ನಾರಾಯಣ ಅವರು. ನನಗೆ ಸುಮಾರು 2003 ಅಂದರೆ 22 ವರ್ಷಕ್ಕೆ ಮುಂಚೆ ಲೆಗಮೆಂಟರ್ ಆಗಿ ಎರಡು ಮನೆಗೆ ಬಿಟ್ಬಿಟ್ಟು ಪೂರ್ತಿ ಪಾರ್ಷಿಯಲ್ ಆಯಿತು. ಪೂರ್ತಿ ಆಗಿದ್ರೆ ಆಪರೇಷನ್ ಮಾಡ್ಬಿಡೋದು. ಪಾರ್ಷಿಯಲ್ ಆಯಿತು ಅಂತೇಳಿ ನಾನು ಡಾಕ್ಟರ್ಸ್ ಆಪರೇಷನ್ ಮಾಡಲಿಲ್ಲ. ಆದರೆ ರೆಗ್ಯುಲರಾಗಿ ವಾಕಿಂಗ್ ಮಾಡ್ತಾ ಇದ್ದವನು ಆಮೇಲೆ ವಾಕಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. 15-20 ದಿವಸ ಆದಮೇಲೆ ವಾಕಿಂಗ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ ನಾನು ಬಿಟ್ಬಿಟ್ಟೆ. ಬಿಟ್ಮೇಲೆ ಸ್ವಲ್ಪ ತೂಕನ ಜಾಸ್ತಿ ಆಯಿತು. ಮತ್ತು ಒಂದು 2 ವರ್ಷಕ್ಕೆ ಮುಂಚೆ ನನ್ನ ಅಲ್ಲಿವರೆಗೆ ಸಮಸ್ಯೆ ಏನಿರಲಿಲ್ಲ, ಓಡೋಕ್ಕೆ ಯಾವ ಸಮಸ್ಯೆನೂ ಇರಲಿಲ್ಲ. ಆದರೆ ಈ ಮೆಟ್ಲತ್ತಕ್ಕೆ ಆಗ್ತಿರಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ 2 ಅಂತಸ್ತು 3 ಅಂತಸ್ತು ಹೋಗಿದ್ದೆ. ಅದಕ್ಕೆ ಮೇಲೆ ಹತ್ತಕ್ಕೆ ಆಗ್ತಿರಲಿಲ್ಲ. ಮೊದಲು ಟ್ರೈನ್ ಮಾಡಿಬಿಡೋದು. ಮತ್ತು ಆಮೇಲೆ ಒಂದು 2 ವರ್ಷಕ್ಕೆ ಮುಂಚೆ ನನ್ನ ಮಗನ ಮದುವೆ ಆಯಿತು. ಅದು ಸ್ವಲ್ಪ ಒಂಚೂರು ಕಾಲು ನೋವು ಸ್ಟಾರ್ಟ್ ಆಗಿತ್ತು. ನಮ್ಮ ಡಾಕ್ಟರ್ ಶ್ರೀನಿವಾಸ ಅವ್ರು ಕೇಳಿದೆ, ಒಂದು ಟ್ಯಾಬ್ಲೆಟ್ ಕೊಟ್ಟರು. ಯಾಕಂದರೆ ನಮ್ಮ ಮದುವೆ ದಿವಸ ಮತ್ತು ರಿಸೆಪ್ಷನ್ಗೆ ಟ್ಯಾಬ್ಲೆಟ್ ತಗೊಂಡೆ. ಮತ್ತು ಯಾವತ್ತೂ ನಾನು ಅದಕ್ಕೆ ಮುಂಚೆನೂ ತೊಗೊಂಡಿರಲಿಲ್ಲ, ಪೈನ್ ಕಿಲ್ಲರ್ಸು ಮತ್ತು ಆಮೇಲೆ ಕೂಡ ತೊಗೊಂಡಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ 1 ವರ್ಷ ಮುಂಚೆ ನಾನು ಶ್ರೀನಿವಾಸ ಅವರು ನಮ್ಮ ಇವ್ರ ಕರ್ಕೊಂಡು ಬಂದರು ಡಾಕ್ಟರ್ ಹುಣಸೆ ಅವ್ರ ಹತ್ರ. ಅವರು ಎಕ್ಸಸೈಸ್ ಅಂತ ಇದ್ರು, ಸ್ವಲ್ಪ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಆಗ್ಬೋದು, ಇಂಪ್ರೂವ್ ಆಗದೇ ಇದ್ದರೆ ಆಪ್ರೇಷನ್ ಮಾಡೋಣ ಅಂತ ಹೇಳಿದರು. ಆಮೇಲೆ ಆಪ್ರೇಷನ್ ಅದು ಎಕ್ಸಸೈಸ್ ಅವ್ರು ಹೇಳಿದ್ರು, ನಾನು ಮಾಡ್ಕೊಂಡು ಇರಲಿಲ್ಲ. ಆಮೇಲೆ ಅವರು ಹುಣಸೆ ಅವ್ರ ಹತ್ರ ಕರ್ಕೊಂಡ್ಬಂದರು. ಆಪ್ರೇಷನ್ ಆಯಿತು. ಆಪ್ರೇಷನ್ ಆದ ದಿವಸನೇ ನಡೆಸಿದ್ರು. ಮತ್ತು ಅದಾದಮೇಲೆ ನೋವನ್ನೋದು ಗೊತ್ತೇ ಆಗಲಿಲ್ಲ. ಆಪ್ರೇಷನ್ ಆಗಿದ್ದು ನೋವನ್ನೋದು ಗೊತ್ತೇ ಆಗಲಿಲ್ಲ. ಯಾಕಂದರೆ ಆಮೇಲೆ ಅನಸ್ತೀಶಿಯಾ ಬೇರೆ ಕೊಟ್ಟಿದ್ದು, ಅನಸ್ತೀಶಿಯಾ. ಆಮೇಲೆ ನಾನು ಹಾಸ್ಪಿಟಲ್ ಕೂಡ ಅನಸ್ತೀಶಿಯಾ ಹಾಗೆ ಇಟ್ಟಿದ್ರು. ಇವೆಲ್ಲ 5 ದಿವಸ ಕಳಿಸ್ಬಿಡೋರು. ಆಮೇಲೆ ನಾನೇ ಬೇಡ, 1 ವಾರ ಇರ್ತೀನಿ ಅಂತೇಳಿ 1 ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡೆ. ಆಮೇಲೆ ಮನೆಗೆ ಹೋದ್ಮೇಲೆ ಆಗಾಗ ಡಾಕ್ಟರ್ ಬಿಡುವಾಗಿದ್ದಾಗೆಲ್ಲ ಬರೋದು. ಮತ್ತು ಇದು
ಫಿಸಿಯೋಥೆರಪಿನೂ ಅಷ್ಟೇ. ನಮ್ಮ ಕೆಬಿನ್ನು ಮತ್ತು ಇವರು ಅಶ್ವಥ್ ಇವರು ರೆಗ್ಯುಲರ್ ಆಗಿ ಬಂದು ಫಿಸಿಯೋಥೆರಪಿನೂ ಮಾಡೋದು. ಆಮೇಲೆ 10th ಡಾಕ್ಟ್ರು ಬಂದು ನಮ್ಮ ಮನೆಗೆ. ಆ 10th ನಾನು ಬಂದಿದ್ದ ದಿವಸನೇ ನಾವು ಸ್ಟಿಕ್ ಕೊಟ್ಟಿದ್ರು. ಆ ಸ್ಟಿಕ್ ಕೆಲಸಕ್ಕೆ ಬರಲಿಲ್ಲ. ನಾನು ಸ್ಟಿಕ್ ಇಟ್ಕೊಂಡು ನಡೀಲೇ ಇಲ್ಲ. 10ನೇ ದಿನಕ್ಕೆ ನಾನು ವಿತೌಟ್ ಯಾವುದು ಸ್ಟಿಕ್ ಸಪೋರ್ಟ್ ಇದ್ದೇನೆ ನಡೆಯೋಕ್ಕೆ ಪ್ರಾರಂಭ ಮಾಡಿದ್ದೆ. ಆಮೇಲೆ ಫಿಸಿಯೋಥೆರಪಿನೂ ಪಾಪ ಎಲ್ಲ ಚೆನ್ನಾಗೆಲ್ಲ ಮಾಡಿಸೋದು, ಮತ್ತು ಎಲ್ಲ ಚೆನ್ನಾಗಿ ಎಲ್ಲ ಒಳ್ಳೆ ಟ್ರೀಟ್ ನಾವು ಇಲ್ಲೂ ಅಷ್ಟೇ ಹಾಸ್ಪಿಟಲ್ಸಲ್ಲಿ ಬೇರೆ ಡಾಕ್ಟರ್ಸು, ಆಮೇಲೆ ನಮ್ಮ ಇದು ಅಷ್ಟೇ ಡಾಕ್ಟರ್ಸು, ಬೇರೆ ಸ್ಟಾಫು ಎಲ್ಲ ಚೆನ್ನಾಗಿ ಎಲ್ಲ ಪಾಪ ಭಾಳ ಚೆನ್ನಾಗಿ ಎಲ್ಲ ಚೆನ್ನಾಗಿ ಎಲ್ಲರೂ ಕೂಡ ನೋಡ್ಕೊಂಡಿರ್ತಾರೆ. ಮತ್ತು ಅದೇ ರೀತಿ ಇನ್ನೊಂದು ಕ್ಯಾಂಟೀನ್ ಭಾಳ ಚೆನ್ನಾಗಿತ್ತು. ಮನೆಯಿಂದ ಏನು ತರಿಸ್ತಾನೆ ಇರಲಿಲ್ಲ, ನೀವು ಅಲೋ ಮಾಡ್ತಾರೆ ಇರೋದಿಲ್ಲ. ಆದರೆ ಅಷ್ಟು ಚೆನ್ನಾಗಿ ಕ್ಯಾಂಟೀನ್ ಫುಡ್ ಮಾತ್ರ ಭಾಳ ಚೆನ್ನಾಗಿ ಇರ್ತಿತ್ತು. ನಾವೇನು ಹೇಳ್ತೀವಿ ಪಾಪ ಅದನ್ನೆಲ್ಲ ಕೂಡ ಮಾಡ್ಕೊಡೋರು. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ನಮಗೇನಂದರೆ ಈ ಆಪ್ರೇಷನ್ ನಮ್ಗೆ ಏನು ತೊಂದರೆ ಆಯ್ತಂದರೆ ಇದು ಯಾವುದು ಕೆಥೆಡ್ರಲ್ ಹಾಕ್ಬೇಕು, ಅದೊಂದೇ ನಮಗೆ ಸಮಸ್ಯೆ ಅನಿಸಿತ್ತು. ಅದೊಂದು ಬಿಟ್ಟರೆ ಉಳಿದಿದ್ದು ನಮ್ಗೆ ಆಪ್ರೇಷನ್ ಆಗಿದ್ದು ಗೊತ್ತಾಗಲಿಲ್ಲ, ಆಪ್ರೇಷನಿಂದ ನೋವು ಗೊತ್ತಾಗಲಿಲ್ಲ. ಆ ಫಿಸಿಯೋಥೆರಪಿ ಆದಾಗ ಒಂಚೂರು ನೋವು ಸಹಜವಾಗಿ ಆಗೋದು. ಅಷ್ಟು ಬಿಟ್ಟರೆ ಉಳಿದಿದ್ದು ಆಪ್ರೇಷನ್ನು ಯಾವ ನಿಧಾನ ಆಯಿತು. ಆಮೇಲೆ ನನಗೆ ಯಾರಾದರೂ ಕೇಳ್ತಾರೆ ಆಪ್ರೇಷನ್ ಆದಮೇಲೆ ಬೇಕಾಷ್ಟು ಜನ ಮಾತಾಡ್ತಾರಲ್ಲ, ನಾನು ಯಾರಾದ್ರೂ ಸಮಸ್ಯೆ ಇದ್ದವ್ರಿಗೆ ನನಗೆ ಫಸ್ಟ್ ಆಪ್ರೇಷನ್ ಮಾಡ್ಕೊಳ್ಳಿ ನೀವು, ಬೇರೆ ಬೇರೆ ಅದು ಇದು ಎಲ್ಲ ರುಚಿಗಳೆಲ್ಲ ಹೇಳ್ತಾರಲ್ಲ, ಯಾವುದು ಕೂಡ ಕೆಲಸಕ್ಕೆ ಬರೋದಿಲ್ಲ, ಆಪ್ರೇಷನ್ ಮಾಡ್ಕೊಳ್ಳಿ ಅಂತ ನಾನು ಕೂಡ ಎಲ್ಲರೂ ಆಪ್ರೇಷನ್ಸು ಕೂಡ ಮಾಡ್ತಾರೆ. ರೊಬೋಟಿಕ್ ಆಪ್ರೇಷನ್ಸಲ್ಲಿ ಆಕ್ಯುರಸಿ ಚೆನ್ನಾಗಿರುತ್ತೆ. ಬೋನ್ ಕಟ್ಟಿಂಗ್ ಇರ್ಬೋದು, ಮೆಟಲ್ ಕಟ್ಟಿಂಗ್ ಇರ್ಬೋದು. ಅದೇ ರೀತಿ ಇವತ್ತು ನಮ್ಮ ಫೋರ್ಟಿಸ್ ಆಸ್ಪತ್ರೆ ಇಲ್ಲಿ ಮುಖ್ಯಸ್ಥರು ಒಲೇತಿಯವರು, ಹಾಗೆ ನಮ್ಮ ಡಾಕ್ಟರ್ಸು ನಮ್ಮ ನಾರಾಯಣ್ ಹುಣ್ಸೆ ಅವರು, ಮಹೇಂದ್ರ ಜೈನ್ ಅವರು, ಶ್ರೀಮತಿ ಅನಿತಾ ಅವರು, ಶ್ರೀ ಚಕ್ರವರ್ತಿ ಅವರು, ಹಾಗೆ ಡಾಕ್ಟರ್ ಪ್ರಿಯಾ ಅವರು ಮತ್ತೆಲ್ಲ ಸ್ಟಾಫು. ನನಗೂ ಕೂಡ ಆಪ್ರೇಷನ್ ಆಯಿತು ನವಂಬರ್ 20ನೇ ತಾರೀಕು. ಅದಕ್ಕೆ ಮುಂಚೆ ಒಂದು ವರ್ಷ ಭಾಳ ಸಮಸ್ಯೆ ಇತ್ತು. ಈ ನಡೆಯೋದಕ್ಕೆ ಬ್ಯಾಲೆನ್ಸ್ ಸಿಗ್ತಿರಲಿಲ್ಲ, ಮತ್ತು ಮೆಟ್ಲು ಹತ್ತೋದಕ್ಕೆ ನಿಧಾನ ಆಗ್ತಿತ್ತು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹತ್ತಬೇಕಾಗಿತ್ತು, ಇಳಿಬೇಕಾಗಿತ್ತು. ಇದರಿಂದ ನಾನು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮೆಡಿಸಿನ್ಸು ಟ್ರೈ ಮಾಡಿದ್ವಿ, ಎಲ್ಲೆಲ್ಲೋ ಕರ್ಕೊಂಡೋಗಿ ಮಾಡಿದ್ರು, ಅದನ್ನು ಯಾವುದು ಸಕ್ಸಸ್ ಆಗಲಿಲ್ಲ. ಪ್ರಾಕ್ಟಿಕಲಾಗಿ ನನಗೂ ಗೊತ್ತು ಇದರಿಂದ ಆಗಲ್ಲ ಅಂತ. ಯಾಕೆಂದರೆ ಒಳಗಡೆ ಗಮ್ ಕಡಿಮೆ ಆಗಿರುತ್ತೆ ಅಥವಾ ಬೋನ್ ಸೌದಿರುತ್ತೆ, ಇದರಿಂದ ಆಗಲ್ಲ ಅಂತ ಗೊತ್ತು. ಆದರೂ ಕೆಲವರು ಒತ್ತಾಯದ ಮೇರೆಗೆ ಟ್ರೀಟ್ಮೆಂಟ್ ತೊಗೊಂಡೆ, ಅದು ಆಗಲಿಲ್ಲ. ಆಮೇಲೆ ನಮ್ಮ ಶ್ರೀನಿವಾಸ್ ಅವರು, ಡಾಕ್ಟರ್ ಶ್ರೀನಿವಾಸ್ ಅವರು ಡಾಕ್ಟರ್ ಹುಣ್ಸೆ ಅವರ ಹತ್ರ ಕರ್ಕೊಂಬಂದರು. ಇವರು ಸುಮಾರು 10,000ಕ್ಕಿಂತಲೂ ಹೆಚ್ಚು ಆಪರೇಷನ್ಸ್ ಮಾಡಿದ್ದಾರೆ. ಅದರಲ್ಲಿ ರೊಬೋಟಿಕ್ಕೆ ಒಂದು 2,000 ಮೇಲೆ ಮಾಡಿದ್ದಾರೆ. ಆಮೇಲೆ ಆಪ್ರೇಷನ್ನು ಒಂದು ವರ್ಷಕ್ಕೆ ಮುಂಚೆ ಬಂದಾಗ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡೋಣ ಅಂತ ಬಂದರು. ಆಮೇಲೆ ಒಂದು 3-4 ತಿಂಗಳು ಮುಂಚೆ ಬಂದಾಗ ಇಲ್ಲಿ ಆಪ್ರೇಷನ್ ಮಾಡೋಣ, ಒಂದು ಕಾಲು ಇನ್ನೊಂದು ಕಾಲು ಏನು ಬೇಡ ಅಂತ ಅಂದರು. ಆಪ್ರೇಷನ್ನು ಆಯಿತು. ಮತ್ತು ಆಪ್ರೇಷನ್ ಆಗಿದ್ದೇ ಗೊತ್ತಾಗಲಿಲ್ಲ, ಒಂಚೂರು ನೋವೇ ಗೊತ್ತಾಗಲಿಲ್ಲ. ಆಪ್ರೇಷನ್ ಆದಮೇಲೂ ಕೂಡ ಅನಸ್ತೇಷಿಯಾ ಕೊಟ್ಟಿರ್ತಿದ್ರು. ಆಮೇಲೆ ಒಂದು ವಾರ ಇದ್ದು ಮನೆಗೆ ಹೋದ್ಮೇಲೆ ಫಿಸಿಯೋಥೆರಪಿ ಕೂಡ ಭಾಳ ಚೆನ್ನಾಗಿ ಮಾಡೋರು, ಸ್ಟಾಫು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು. ಆಮೇಲೆ ಕ್ಯಾಂಟೀನ್ ವ್ಯವಸ್ಥೆನೂ ಕೂಡ ಭಾಳ ಚೆನ್ನಾಗಿತ್ತು ಇಲ್ಲಿ. ಮತ್ತು ಡಾಕ್ಟ್ರು 3-4 ಸಲ ಇದು ಆಪ್ರೇಷನ್ ಆದಮೇಲೆ ಮನೆಗೂ ಕೂಡ ಬಂದಿದ್ದರು. ಮತ್ತು ಕೇವಲ 10 ದಿವಸದಲ್ಲಿ ನಾನು ಯಾವುದೇ ಸಪೋರ್ಟ್ ಇಲ್ಲದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಈಗ ಯಾವುದೂ ಸಮಸ್ಯೆಗಳು ಏನೂ ಇಲ್ಲ. ನಾನು ಬೇರೆ ಈ ಥರ ಮಂಡಿ ನೋವಿರ್ತಕ್ಕಂಥವ್ರಿಗೆ ಡಾಕ್ಟರ್ಸ್ ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತೀನಿ. ಕಾರಣ ಏನಂದರೆ, ಕಾಲ ತಳ್ಳಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಒಂದು ಕಾಲಿಗಿರೋದು ಇನ್ನೊಂದು ಕಾಲಿಗೂ ಬಂದ್ಬಿಡುತ್ತೆ, ಯಾಕಂದರೆ ವೆಯ್ಟ್ ಜಾಸ್ತಿ ಆಗುತ್ತಲ್ಲ. ಅದರಿಂದ ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಬೇಡಿ, ಬೇಗ ಆಪ್ರೇಷನ್ಸ್ ಮಾಡಿಸ್ಕೊಳ್ಳಿ. ಅದರಲ್ಲೂ ನಮ್ಮ ಫೋರ್ಟಿಸ್ ಆಸ್ಪತ್ರೆ ಅಂತಾರಾಷ್ಟ್ರೀಯ ಯಾರನ್ನ ಹೋಗಿ ನಮ್ಮ ಆಪ್ರೇಷನ್ನು ಬೇರೆ ದೇಶದಲ್ಲಿ ಮಾಡಿಸ್ಕೊಂಡು ಬರ್ತೀವಿ ಅಂತಾರಲ್ಲ, ಅದೇ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ. ಅಷ್ಟೇ ಆ್ಯಕ್ಯುರೇಟಾಗಿ ಮತ್ತು ಅಲ್ಲಿ ವಿದೇಶದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಇದೆ. ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ನೀವಿ ಸರ್ಜರಿ ಭಾಳ ಜನಕ್ಕೆ 100% ಸಕ್ಸಸ್ ಮಾಡುವಂಥ ಆಸ್ಪತ್ರೆಯಾಗಿ ಬೆಳೆದಿದೆ ಅಂತೇಳಿ ಆಸ್ಪತ್ರೆಯ CEO ಅವರಿಗೆ, ಡಾಕ್ಟರ್ ನಾರಾಯಣ್ ಅವರಿಗೆ, ಎಲ್ಲ ಸ್ಟಾಫ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಸರ್, ನೀವು ರೋಬೋಟಿಕ್ ರೋಬೋಟಿಕ್ಕೆ ಮಾಡಿದ್ದು ನನಗೂ ರೋಬೋಟಿಕ್ಕೆ.
ಎಷ್ಟೋ ಜನ ರೋಬೋಟಿಕ್ ಸರ್ಜರಿಗೆ ಭಯ ಪಡ್ತಾರೆ ಅಂತವ್ರಿಗೆ ಏನಿಲ್ಲ. ರೊಬ್ಯಾಟಿಕ್ ಅಂದರೆ ಅದೇನು ಆಪರೇಷನ್ ಮಾಡೋದಿಲ್ಲ, ಬೋನು ಕಟ್ ಮಾಡುತ್ತೆ. ಆಮೇಲೆ ಇದಿರೋದು ಮೆಟಲ್ ಇರುತ್ತಲ್ಲ, ಅದನ್ನ ಯಾವ ಸೈಜ್ ಬೇಕೋ ಅದನ್ನ ಕಟ್ ಮಾಡಿಕೊಡುತ್ತೆ. ಆಮೇಲೆ ಉಳಿದಿದ್ದೆಲ್ಲ ಡಾಕ್ಟರ್ಸೇ ಮಾಡೋದು. ರೋಬೋಟಿಕ್ ಬಗ್ಗೆನೇ ಎಜುಕೇಟ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಡಾಕ್ಟರ್ಸೇ ಮಾಡೋದು, ಏನು ರೋಬೋಟಿಕ್ ಆಪರೇಷನ್ ಮಾಡೋದಿಲ್ಲ. ಅದನ್ನ ಡಾಕ್ಟರ್ಸ್ ಏನು ಬೇಕೋ ಅದನ್ನ ಆಕ್ಯುರೇಟಾಗಿ ಕಟ್ ಮಾಡಿಕೊಡುತ್ತೆ. ಆಕ್ಯುರೇಸಿ ಇರುತ್ತೆ. ಮೊದಲು ಕೈಯಲ್ಲಿ ಮಾಡೋರು, ಈಗ ಬೋನ್ ಕಟ್ಟಿಂಗ್ ಕೈಯಲ್ಲಿ ಮಾಡೋರು, ಆಮೇಲೆ ಮೆಟಲ್ ಕೈಯಲ್ಲಿ ಮಾಡೋರು ಅಲ್ವಾ. ಅಂದರೆ ಯಾರು ಎಕ್ಸ್ಪರ್ಟ್ಸ್ ಇರೋರಲ್ಲ ಅದನ್ನ ಜೋಡಿಸೋರು. ಈಗ ರೊಬ್ಯಾಟಿಕ್ ಮಾಡೋದ್ರಿಂದ ಏನಾಗುತ್ತೆ, ಆಕ್ಯುರಸಿ 100% ಇರುತ್ತೆ ಅಥವಾ 99% ಇರುತ್ತೆ. ಇಲ್ಲ ಇಲ್ಲ, ಫುಲ್ ಇದು. ತುಂಬಾ ಜನ ಇದ್ದಾರೆ ದೇಶದ ಎಲ್ಲಾ ಕಡೆ, ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ, ಎಲ್ಲಾ ಕಡೆ. ಆದ್ರೆ ಅವ್ರು ಸರಿಯಾದ ಸಮಯಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೊಂತಾ ಇಲ್ಲ. ಜನಕ್ಕೆ ಎಜುಕೇಶನ್ ಆಗ್ಬೇಕಲ್ವಾ, ಅದರಿಂದ ಜನರಿಗೆ ಎಜುಕೇಶನ್ ಆಗದೆ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಅದ್ರ ಸಲುವಾಗಿ ಸ್ಟ್ರೈಡ್ ಅಂತ ಇನಿಷಿಯೇಟಿವ್ ಮಾಡಿದೀವಿ. ಈ ತರ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ, ಜನಕ್ಕೆ ಎಜುಕೇಶನ್ ಮಾಡಕ್ ಟ್ರೈ ಮಾಡ್ತೀವಿ, ಕ್ಯಾಂಪ್ಗಳನ್ನ ಮಾಡ್ತೀವಿ, ಅಥವಾ ಈ ನೀ ರಿಪ್ಲೇಸ್ಮೆಂಟ್ ಗ್ರೂಪ್ ಅಂತ ಮಾಡ್ಕೊಂಡಿದೀವಿ. ಯಾರಿಗಾದ್ರೆ ಡೌಟ್ ಇದ್ರೆ, ಎಕ್ಸ್ಪೀರಿಯನ್ಸ್ ಕೇಳಬೇಕು ಅಂತಂದ್ರೆ, ಪ್ರೀವಿಯಸ್ ಪೇಷಂಟ್ಗಳ ಹತ್ರ ಮಾತಾಡಬೇಕು ಅಂತಂದ್ರೆ ಈ ಒಂದು ಸ್ಟ್ರೈಡ್ ಗ್ರೂಪ್ ಮೂಲಕ ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ. ಆ ತರದಲ್ಲಿ ಒಂದು ಇದು ಒಪಿನಿಯನ್ ಅನ್ನ ಅಥವಾ ಏನ್ ಹೇಳಿ ಈ ತರ ಒಂದು ಸಿಸ್ಟಮ್ ಅನ್ನ ನಾವು ಮಾಡ್ಕೊಂಡಿದೀವಿ. ಸ್ಟ್ರೈಡ್ ಅಂತ ಗ್ರೂಪ್ ಮಾಡ್ಕೊಂಡಿದೀವಿ. 1000 ಗಟ್ಟಲೆ ಜಾಯಿಂಟ್ ಗಳನ್ನ ಪ್ರತಿ ವರ್ಷ ಮಾಡ್ತೀವಿ ಹಾಸ್ಪಿಟಲ್ ಅಲ್ಲಿ, ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ದ ಕಂಟ್ರಿ. ಅದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಲಿ ಅನ್ನುವಂತ ಉದ್ದೇಶದಿಂದ ಈ ಸ್ಟ್ರೈಡ್ ಗ್ರೂಪ್ ಅನ್ನು ಮಾಡಿದೀವಿ. ಸೊ ಅದು ಸ್ಟ್ರೈಡ್ ಗ್ರೂಪಿಗೆ ನೀವು ಬಂದು ಹೋಗಿ ಮಾತಾಡ್ಕೊಳ್ಳೋದೆಲ್ಲ ಫ್ರೀ. ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಿಗೆ ಆಗೋ ಖರ್ಚುಗಳು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಎಷ್ಟಾಗುತ್ತೋ ಆ ಥರ ಇರುತ್ತೆ. ಸ್ಕೀಮ್ಗಳಿಗೆಲ್ಲ ಕೆಲವೊಂದು ಕವರ್ ಆಗುತ್ತೆ, ಗೌರ್ಮೆಂಟ್ಗಳಲ್ಲಿ ಕವರ್ ಆಗುತ್ತೆ, ಇನ್ಶೂರೆನ್ಸ್ ಇಂದ ಕವರ್ ಆಗುತ್ತೆ. ಸುಮಾರು ಒಂದು 2 ಲಕ್ಷದಿಂದ 3.5 ಲಕ್ಷದವರೆಗೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆ ರೀತಿಯ ಆಪರೇಷನ್ಗಳಿಗೆ ಖರ್ಚಾಗುತ್ತೆ.